ಈ ವಾತಾವರಣದಲ್ಲಿ ಬೆಳೆದ ನಿನಗೆ ತಿಳಿವಳಿಕೆ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆ. ಅಂದ್ರೆ ಖಾಯಮಾಗಿ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಾ? ಈ ಮನೆಗೆ ಬರೋರು ಎಲ್ಲರೂ ಇದೇ ಮಾತನ್ನ ಹೇಳ್ತಾರೆ. ನನ್ನನ್ನು ನೋಡಿದ ತಕ್ಷಣ ನೀನು ನನ್ನ ಸೌಂದರ್ಯದ ದೇವತೆ, ನಾನು ನಿನಗೆ ಹೊಸ ಜೀವನ ಕೊಡ್ತೀನಿ, ನೀನು ಕೇವಲ ನನ್ನವಳಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಉಕ್ಕೇರಿದ ತಮ್ಮ ಕಾಮದ ದಾಹವನ್ನು ತೀರಿಸ್ಕೊಂಡ ಬಳಿಕ ಬೆವರಿದ ತಮ್ಮ ಮುಖವನ್ನ ಕರ್ಚಿಪ್ಪಲ್ಲಿ ಒರೆಸ್ಕೊಂಡು ಅದೇ ಕರ್ಚಿಪ್ಪನ್ನ ನನ್ನ ಮುಖದ ಮೇಲೆ ಎಸೆದು ಹೋಗ್ತಾರೆ, ನನ್ನನ್ನು ಹೊರಳಿ ಸಹ ನೋಡದ ಹಾಗೆ. ನೀನು ನೀನು ನಿನ್ನಗಾದ ಅನುಭವ ಹೇಳ್ತಾ ಇದ್ದೀಯ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲಮ್ಮ. ಬಿಸಿ ಬಿಸಿಯಾದ ಪಾಯಸವನ್ನು ಕುಡಿಯಲು ಹೋಗಿ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಸಹ ಊದಿ ಊದಿ ಕುಡಿದಿತ್ತಂತೆ. ಅಂದಾಗ ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಾನು ಹೇಳುವ ಹಿತೋಕ್ತಿ ನಿನಗೆ ಹೇಗೆ ಅರ್ಥವಾಗಬೇಕು ಮಗಳೇ, ಹೇಗೆ ಅರ್ಥವಾಗಬೇಕು?